ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್. ಕರ್ನಾಟಕದಲ್ಲಿ ನಿನ್ನೆಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ನಿನ್ನೆ ತಮ್ಮ ಪ್ರಚಾರವನ್ನು ಬೆಳಗಾವಿಯಿಂದ ಆರಂಭಿಸಿದ್ರು. ಇಂದು ಬಾಗಲಕೋಟೆಯಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡರು. ಮಹಿಳಾ ಫಲಾನುಭವಿಗಳು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಮೋದಿಯನ್ನು ಸ್ವಾಗತಿಸಿದರು. ಬಿಜೆಪಿ ನಾಯಕರು ಬಾಲರಾಮನ ಭಾವಚಿತ್ರ ನೀಡಿ ಮೋದಿಯನ್ನ ಬರಮಾಡಿಕೊಂಡರು. ವಿಜಯಪುರದ ಹೆಗ್ಗಳಿಕೆಯಾದ ಬಸವಣ್ಣನ ಸೆಂಗೋಲನ್ನು ಕಾಣಿಕೆಯಾಗಿ ನೀಡಲಾಯಿತು. ಸಮಾವೇಶದ ವೇಳೆ ಬಾಲಕಿಯೊಬ್ಬಳು ಮೋದಿ ತಾಯಿಯ ಜೊತೆಗಿರುವ ಚಿತ್ರವನ್ನು ಬಿಡಿಸಿದ ಸ್ಕೆಚ್ ಹಿಡಿದು ನಿಂತು ತನ್ನ ಕಡೆ ಎಲ್ಲರ ಗಮನ ಸೆಳೆದಳು. ಅದನ್ನು ಗಮನಿಸಿದ ಪ್ರಧಾನಿ ಆ ಬಾಲಕಿಗೆ ತನ್ನ ಹೆಸರು ಮತ್ತು ವಿಳಾಸ ಬರೆದುಕೊಡುವಂತೆ ತಿಳಿಸಿದರು. ಮೋದಿಗೆ ಆ ಸ್ಕೆಚ್ ನೀಡಿ ಬಾಲಕಿ ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ಹುಬ್ಬಳ್ಳಿಯಲ್ಲಿ ನಮ್ಮ ಹೆಣ್ಣು ಮಗಳ ಜೊತೆ ಏನಾಯಿತು? ಹುಬ್ಬಳ್ಳಿ ಧಾರವಾಡ ಶೈಕ್ಷಣಿಕ ಕೇಂದ್ರವಾಗಿದೆ. ಹುಬ್ಬಳ್ಳಿಯಲ್ಲಿ ನಮ್ಮ ಹೆಣ್ಣು ಮಗಳೊಬ್ಬಳಿಗೆ ಹಲವು ಬಾರಿ ಚಾಕುವಿನಿಂದ ಇರಿಯಲಾಯಿತು. ಆದರೆ ಇಲ್ಲಿನ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಹೆಣ್ಣು ಮಗಳ ಘನತೆಯ ಮೇಲೆಯೇ ದಾಳಿ ಮಾಡಿತು ಎಂದು ಮೋದಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. हमारी एक बेटी के साथ क्या हुआ? जहां शिक्षा का दाम है, हुबली में एक बेटी को एक के बाद एक चाकू के घाव मार दिए जाए, वो दृश्य देखकर हर किसी का दिल दहल गया. लेकिन यहां की पूरी सरकार वोट बैंक को बचाने के लिए बेटी के सम्मान पर ही हमला करने में जुट गई. तुष्टीकरण के लिए कांग्रेस किसी भी हद को पार कर सकती है. ಕರ್ನಾಟಕದ ಬಾಗಲಕೋಟೆ ಕಾರ್ಯಕ್ರಮದ ನಂತರ ಮೋದಿ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದರು. 2024ರಲ್ಲಿ ಎರಡನೇ ಬಾರಿಗೆ ಸೋಲಾಪುರಕ್ಕೆ ಬಂದಿದ್ದನ್ನು ಮೋದಿ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. साथियों, ये सोलापुर का प्यार देखिए. ये 2024 में मैं दूसरी बार आपके पास आया, लेकिन साथियों, जब जनवरी में आया था तब कुछ लेकर के आया था. आपके हकों को पूरा करने के लिए आया था, कुछ देने के लिए आया था. लेकिन आज मैं आपसे कुछ मांगने के लिए आया हूं, और मांगने के लिए इसलिए आया हूं कि आगे मैं बहुत कुछ देना चाहता हूं. ಸೋಲಾಪುರ ಕಾರ್ಯಕ್ರಮದ ನಂತರ ಮಹಾರಾಷ್ಟ್ರದ ಸತಾರಾದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಪಾಲ್ಗೊಂಡರು. ಒಟ್ಟಾರೆ ನರೇಂದ್ರ ಮೋದಿ 2 ದಿನಗಳ ಕರ್ನಾಟಕ ಪ್ರವಾಸದ ಸಂದರ್ಭದಲ್ಲಿ ಬಿರುಗಾಳಿಯ ಪ್ರಚಾರ ಕೈಗೊಂಡರು. ಈ ಪ್ರಚಾರದಲ್ಲಿ ಅವರು ರಾಜ್ಯ ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ ಮತ್ತು ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನತೆಯ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು.